ಕೊನೆ ಭಾಷಣ ಮಾಡೋರಿಗೆ ಏನು ಉಳಿದಿರಲ್ಲ, ಕೊನೆ ಪಕ್ಕದಲ್ಲಿ ಏನು ಊಟ ಮಾಡೋರಿಗೆ ಏನು ಉಳಿದಿರಲ್ಲ, ಅದು ಕೊನೆ ಭಾಷಣ ಮಾಡೋರಿಗೆ ಏನು ಉಳಿಸಿರಲ್ಲಂತೆ. ಆ ಕಾರಣ ಮಾತಾಡೋದು ಏನಿಲ್ಲ ಈ ಸಂದರ್ಭದಲ್ಲಿ. ಏನಿದೆ ವೇದಿಕೆಗಳಿಲ್ಲ ಅಂತೆಲ್ಲ ಏನು ಬಗ್ಗೆ ಒಳ್ಳೆಯದಿರ್ಬೋದು, ಕೆಟ್ಟಿದ್ದು ಹೇಳಿರ್ಬೋದು, ಎಲ್ಲದನ್ನು ಸಮಾನವಾಗಿ ಸ್ವೀಕರಿಸ್ತೀವಿ. ಯಾಕಪ್ಪ ಅಂದ್ರೆ ನನಗೆ ಹೊಸದಲ್ಲ. ಯಾಕೆ ಅಂದ್ರೆ ನನಗೆ ಹೊಸದಲ್ಲ. ಸಾಮಾನ್ಯ ಕುಟುಂಬದ ಒಬ್ಬ ಶಾಸಕ ಆದ್ರೆ ಎಲ್ಲ ಅನುಭವಿಸ್ತೇವೆ. ಸಾಮಾನ್ಯ ಯಾಕೆಂದ್ರೆ ಬಹಳಷ್ಟು ಕೆಳಮಟ್ಟದಿಂದ ಬಂದಂತವ್ರಿಗೆ ದೇವರು ಆಶೀರ್ವಾದ ಮಾಡಿ ಶಾಸನ ಮಾಡಿದ್ರು. ಅವ್ರು ಹೇಳಿದ್ದು ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ. ಯಾವುದೇ ಕಾರಣಕ್ಕೂ ಅದು ವಿರೋಧವಾಗಿ ತರೋದಿಲ್ಲ, ಅದು ವಿರೋಧವಾಗಿ ನನ್ನ ಬಗ್ಗೆ ಮಾತಾಡೋದು. ನಾನು ಆಕ್ಚುಲಿ ಮಲ್ಲಿಕಾರ್ಜುನ್ ನಿನ್ನೆ ಕೇವಲವಾಗಿ ಮಾತಾಡಿದ್ದ, ಅದ್ರ ವಿರುದ್ಧ ಮಾತಾಡಬೇಕು ಅಂತ ರೆಡಿಯಾಗಿ ಬಂದಿದ್ದೆ. ಆದ್ರೆ ನಮ್ಮ ಪಕ್ಷದಲ್ಲಿ ಅಷ್ಟೊಂದು ವಿರೋಧ ಇದ್ದಾಗ ಅವರಿಗೆ ಅವರು ಕೂಡ ನನಗೆ ಸಮಂಜಸ ಅಲ್ಲ. ಯಾಕೆಂದ್ರೆ ಅವರು ನನ್ನ ಕಾಗೆ ಹೋಗ್ತಿದ್ದಾರೆ. ಆದ್ರೆ ಕೆಲವರನ್ನು ಅರ್ಧ ಕಂಡುಬಿಟ್ಟಿದ್ದಾರೆ. ಕೆಲವರನ್ನು ಅರ್ಧ ಕಂಡಿರೋದ್ರಿಂದ ಕಾಗೆ ವಿಷಯಕ್ಕೂ ಅದು ಬಹಳ ಜಗದಾಂತರ ವ್ಯತ್ಯಾಸ ಇದೆ. ಯಾವ ಹದ್ದು ಮಲ್ಲಿಕಾರ್ಜುನ್ ಅಂತ ಹೇಳೋದಂತ ಬಂದೆ, ಆದ್ರೆ ವಾತಾವರಣದಲ್ಲಿ ನಾನೇ ಅರ್ಥ ಕಾಣ್ತಾ ಇರೋದ್ರಿಂದ ಈ ವಿಷಯ ನಿಮಗೆ ಮುಕ್ತಾಯಗೊಳಿಸ್ತೀನಿ. ಏನ್ ಹಿರಿಯರೆಲ್ಲ ಹೇಳಿದ್ರಿ, ಫೋನ್ ಎಂತ ವಿಷಯ ಇರ್ಬೋದು, ಯಾರ್ಯಾರು ಬಿಜೆಪಿ ಕೆಲಸ ಮಾಡಿಕೊಟ್ಟಿದ್ದೀನೋ ಗೊತ್ತಿಲ್ಲ. ನಂಗೇನಾದ್ರು ಬಿಜೆಪಿ ಕೆಲಸ ಮಾಡಿಕೊಟ್ಟಿದ್ದು ನನಗೆ ಗೊತ್ತಿಲ್ಲನೇ ಆಗಿದ್ರೆ ನಾನು ತಪ್ಪಲ್ಲ. ಗೊತ್ತಿದ್ದು ಮಾಡಿದ್ರೆ ಆ ದೇವ್ರನ್ನ ನೋಡ್ಕೊಳ್ಳಿ, ಗೊತ್ತಿದ್ದು ಮಾಡಿದ್ರೆ ಆ ದೇವ್ರನ್ನ ನೋಡ್ಕೊಳ್ಳಿ. ನಾನು ಪಕ್ಷ ಸಿದ್ಧಾಂತ ಬಿಟ್ಟು ನಾನು ಚುನಾವಣೆ ಮಾಡೋದಿಲ್ಲ. ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ, ನಾನು ಲೋಕಸಭಾ ಚುನಾವಣೆಯಿಂದ ಮುಂಚೆನೆ ಮಾತಾಡಿದ್ದೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ತೀವಿ, ಕಾಂಗ್ರೆಸ್ ಅಭ್ಯರ್ಥಿನ ಜನಗಿರಿಯಿಂದಲೇ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಾವುದೇ ವಿರೋಧ ಪಕ್ಷದ ಆಸೆ ಆಮಿಷಗಳಿಗೆ ಬಲಿಯಾಗಿಲ್ಲ. ವಿರೋಧ ಪಕ್ಷದ ಆಸೆ ಆಮಿಷಗಳು ಬಹಳಷ್ಟು ಬಂದು ನನಗೆ ಬಹಳಷ್ಟು ಒತ್ತಡ ಬಂತು, ಬಹಳಷ್ಟು ಅಡ್ಜಸ್ಟ್ಮೆಂಟ್ ಬಂತು, ಸಂಬಂಧಗಳು ಉಳ್ಕೊಂಡು ಬಂದು, ಹಣದ ಆಮಿಷ ಬಂದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಬಂದಿದ್ದಾರೆ. ಪಕ್ಷ ನಿಷ್ಠೆ. ನಮ್ಮ ಅಕ್ಕ ನಿಂತಿದ್ದಾರೆ, ಮಲ್ಲಣ್ಣನ ಸೋಚಿದೀವಿ, ಅವ್ರ ಋಣ ಇದೆ, ಮಲ್ಲಣ್ಣನ ಸಂಸ್ಥೆಯ ಲಾಭಗಳನ್ನ ಪಡೆದಿದ್ದೀವಿ. ಆ ಋಣ ತೀರಿಸಲು ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ, ಇದು ಮಾಡೋಣ ಅಂತ ಅವ್ರಿಗೆಲ್ಲ ಮನವಿ ಮಾಡದಂತೆ ನನಗಿಂತ ಹೆಚ್ಚಿನದಾಗಿ ನಾನು ಕೆಲಸ ಮಾಡಿದ್ದು ಹೆಚ್ಚಿನದಾಗಿ ತಾವೆಲ್ಲ ಕೆಲಸ ಮಾಡಿ ಇವತ್ತು ಆಯ್ಕೆ ಮಾಡಿದ್ವಿ. ಈ ಋಣ ಈ ಜನರಲ್ಲಿ ಪ್ರಭಕ್ಕ ಆಗಲಿ ಶಾಮೂರ್ ಕುಟುಂಬ ಆಗಲಿ ತೀರ್ಸಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ 25 ವರ್ಷದಿಂದ ಸೋಲನ್ನು ಕಂಡಿದ್ವಿ. 25 ವರ್ಷದ ಸೋಲನ್ನು ಕಂಡ್ರೆ ಗೆಲುವು ಬಹಳಷ್ಟು ರುಚಿ ಇರ್ತದೆ. ಯಾಕೆಂದ್ರೆ ಪ್ರಥಮ ಬಾರಿಗೆ ನಿಂತು ಗೆದ್ದಾಗ ನನಗೆ ರುಚಿ ಇರಲಿಲ್ಲ. ಯಾಕೆಂದ್ರೆ ಇಷ್ಟೇ ಶಾಸಕರು ಅಂದಾಗಿತ್ತು. ಆದ್ರೆ ನೆನ್ನೆ ಮಲ್ಲಿಕಾರ್ಜುನ್ ಏನು ವಿರೋಧಿಗಳಿದ್ದಾರೆ, ವಿರೋಧಿಗಳ ಗೆದ್ದು 15 ತಿಂಗಳಾಯ್ತು. ನನಗೆ ಗೆದ್ದು 15 ತಿಂಗಳಾದ್ರೂ ನನ್ನ ಗೆಲುವಿನ ಒಂದು ಜಯನ ಅವ್ರಿಗೆ ನಮಸ್ಕಾರಕ್ಕಾಗಿದ್ದಲ್ಲ, ಇವತ್ತ ಸಾರ್ಥಕ